ವಿಶೇಷವಾಗಿ ರವಿ ಅಲಿವರಾಯರವರ ಸರಯು ಬಾಲ ಯಕ್ಷವೃಂದ ಇದರ ವತಿಯಿಂದ ನಡೆಯುತ್ತಿರುವಂತಹ ಆಟಿಯ ಒಂದು ಯಕ್ಷಗಾನ, ಆಟಿದ ಕೂಟದ ಹೇಗೆ ನಾವು ಎಲ್ಲ ಕಡೆ ನೋಡ್ತಾ ಇರ್ತೇವೆ. ಆಟಿಯ ಸಂದರ್ಭದಲ್ಲಿ ವಿಶೇಷವಾಗಿ ತಿಂಡಿ ತಿನಿಸುಗಳನ್ನು ಮಾಡಿ ನಮಗೆಲ್ಲ ಬಡಿಸುವಂಥದ್ದು, ಬೇರೆ ಬೇರೆ ಆಟೋಟ ಸ್ಪರ್ಧೆಗಳನ್ನು ನಡೆಸುವಂಥದ್ದು. ವಿಶೇಷವಾಗಿ ಇವತ್ತು ರವಿಯನ್ನ ಬಾರಿ ವಿಶೇಷವಾಗಿ ಯಕ್ಷಗಾನವನ್ನು ಈ ಆಟಿ ಸಂದರ್ಭದಲ್ಲಿ ಮಾಡುವಂಥದ್ದನ್ನು ಮಾಡಿದ್ದಾರೆ. ನಾನು ಜೋಯಿಸ್ರು ಮಾತಾಡಿ ಹೇಳಿದರು, ಯಾವ ರೀತಿ ರವಿಯನ್ನ ಇರ್ಬೋದು, ಮಧುವನ್ನ ಇರ್ಬೋದು, ಒಂದಷ್ಟು ಪುಟಾಣಿ ಮಕ್ಕಳಿಗೆ ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿಯನ್ನು ಕಲಿಸುವಂಥ ಕೆಲಸಗಳನ್ನು ನಿರಂತರವಾಗಿ, ಅದರಲ್ಲಿ ಯಾವುದೇ ಒಂದು ಆಸೆ ಆಕಾಂಕ್ಷೆ ಇಲ್ಲದೆ ನಿರಂತರವಾಗಿ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ನಮ್ಮ ಈ ಒಂದು ಜಿಲ್ಲೆಯ ಈ ಯಕ್ಷಗಾನ ಎಂಬ ಈ ಒಂದು ಸಂಸ್ಕೃತಿಯನ್ನು ಕಲಿಸುವಂಥ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ. ನನಗೆ ಒಂದಷ್ಟು ಖುಷಿ ಆಗುತ್ತೆ. ಯಾಕಂದರೆ ನಾನು ನನ್ನ ಫ್ಯಾಮಿಲಿಯಲ್ಲಿ ಕೂಡ ತುಂಬ ಜನ, ನನ್ನ ಹೆಂಡತಿ ಇರ್ಬೋದು, ನನ್ನ ಭಾವ ಇರ್ಬೋದು, ನನ್ನ ತಮ್ಮ ಇರ್ಬೋದು, ತಂಗಿ ಇರ್ಬೋದು, ಎಲ್ಲರೂ ರವಿ ಅಲಿವರಾಯರ ಅವರೇ ಶಿಕ್ಷಕರಾಗಿ ಅವರಿಗೆ ಕಲಿಸಿರುವಂಥವ್ರು ಯಕ್ಷಗಾನವನ್ನು. ಅವರು ಕೂಡ ಬಾಲ್ಯದಲ್ಲಿ ಯಕ್ಷಗಾನ ಕಲಿತವರು. ಒಂದಷ್ಟು ನಮಗೆ ಒಂದು ಬೇರೆನೇ ರೀತಿಯ ಸಂಬಂಧ. ಅವರು ನನ್ನ ಮಾರ್ಗದರ್ಶಕರಾಗಿ, ನಮ್ಮ ಫ್ಯಾಮಿಲಿಯ ಎಲ್ಲ ಸದಸ್ಯರ ಮಾರ್ಗದರ್ಶಕರಾಗಿ, ಗುರುಗಳಾಗಿ ನಮಗೆಲ್ಲ ಸಹಾಯ ಸಹಕಾರ ಮಾಡಿದಂಥ ಒಬ್ಬ ವ್ಯಕ್ತಿ. ಒಂದಷ್ಟು ಖುಷಿ ಆಗುತ್ತೆ. ಇವತ್ತು ಯಕ್ಷಗಾನದಲ್ಲಿ ನಾವು ಬೇರೆ ಬೇರೆ ರೀತಿಯ ಯಕ್ಷಗಾನ ನೋಡ್ಬೋದು. ಒಂದು ಬಾರಿ ಒಂದು ಗೌಜು ಮಾಡಿ ತುಂಬ ಖರ್ಚು ಮಾಡಿ ಮಾಡುವಂಥದ್ದು ಯಕ್ಷಗಾನ ನಾವು ನೋಡ್ತೇವೆ. ಸಂಘ ಸಂಸ್ಥೆಗಳು ಸೇರಿ ಮಾಡುವಂಥ ಯಕ್ಷಗಾನ ನೋಡ್ತೇವೆ. ಆದರೆ ಇಲ್ಲಿ ವಿಶೇಷವಾಗಿ ರವಿಯನ್ನ ತಮ್ಮ ಮನೆಯ ಮಹಡಿಯಲ್ಲಿಯೇ ಯಕ್ಷಗಾನ, ಅದು ಜೋರು ಮಳೆ ಇರಲಿ, ಏನೇ ಇರಲಿ, ಯಾವ ಆಟ ಇರಲಿ, ಏನೇ ಇರಲಿ, ಆದರೆ ಯಕ್ಷಗಾನದ ಏನು ಆ ಸಂಸ್ಕೃತಿ ಇದೆ ಅದು ನಿಲ್ಬಾರ್ದು, ಅದನ್ನು ಯಾರು ಮರಿಬಾರ್ದು, ಅದನ್ನು ನೆನಪಿಸ್ತಾ ಇರಬೇಕೆಂಬ ಒಂದೇ ಯೋಜನೆಯೊಂದಿಗೆ ಅವರ ಮನೆಯ ಮಹಡಿಯಲ್ಲಿ ಕೂಡ ಯಕ್ಷಗಾನವನ್ನು ಮಾಡಬಹುದೆಂಬುದನ್ನು ತೋರಿಸಿಕೊಟ್ಟವರು ಯಾರಾದ್ರೂ ಇದ್ರೆ ಅದು ರವಿಯನ್ನ ಇರ್ಬೋದು, ಮಧುವನ್ನ ಇರ್ಬೋದು. ಕೊರೋನಾದ ಸಂದರ್ಭದಲ್ಲಿ ಕೂಡ ನಾವು ನೋಡಿದ್ದೇವೆ. ಕೊರೋನಾ ಸಂದರ್ಭದಲ್ಲಿ ಎಲ್ಲರೂ ಮನೆಯಲ್ಲಿ ಹೆದರಿ ಕೂತ್ಕೊಂಡಾಗ ರವಿಯನ್ನ ನನ್ನನ್ನು ಒಂದು ಅತಿಥಿಯಾಗಿ ಬರ್ಬೇಕಂತ ಹೇಳಿದ್ರು. ನಾನು ಇಲ್ಲಿ ಕೊರೋನಾ ಉಂಟಲ್ಲ ರವಿಯನ್ನ ಏನ್ ಮಾಡೋದು ಹೇಳಿ, ಅದಕ್ಕೆ ಹೇಳಿದ್ರು ಟೆನ್ಷನ್ ಮಾಡೋದಿಲ್ಲ, ಮಾಸ್ಕ್ ಎಲ್ಲ ಹಾಕೊಂಡು ಬನ್ನಿ, ಮತ್ತೆ ಯಕ್ಷಗಾನ ಎಲ್ಲಿ ಮಾಡ್ತೀರಾ, ನೀವು ಬನ್ನಿ ಸರ್ ಅಂತ ಹೇಳಿದ್ರು. ಮನೆಗೆ ಕರೆದ್ರು ನಾನು ಇಲ್ಲಿ ಕೊರೋನಾ ಸಂದರ್ಭದಲ್ಲಿ ಮನೆಯಲ್ಲಿ ಯಕ್ಷಗಾನ, ನೀವು ಬನ್ನಿ ಸರ್ ಅಂತ ಹೇಳಿದ್ರು. ನಾನು ಬಂದು ನೋಡಿದಾಗ ಇಲ್ಲಿ ವೇದಿಕೆ, ಅವರ ಮನೆಯ ಇಲ್ಲಿ ಟೆರಿಸ್ ಅಲ್ಲಿ ವೇದಿಕೆ ಸೆಟ್ ಮಾಡಿದ್ದಾರೆ, ವೇದಿಕೆ ಇಟ್ಟಿದ್ದಾರೆ. ನಾನು ಜನರನ್ನ ಹೇಗೆ ಸೇರಿಸ್ತೀರಾ, ಯೂಟ್ಯೂಬ್ ಮುಖೇನ ಹಾಕು ಅಂತ ಹೇಳಿ ಒಂದು ಆ ಯೂಟ್ಯೂಬ್ ನಲ್ಲಿ ಯಕ್ಷಗಾನವನ್ನು ನೋಡಬಹುದು, ಯೂಟ್ಯೂಬ್ ನಲ್ಲಿ ಯಕ್ಷಗಾನವನ್ನು ಜನರಿಗೆ ತೋರಿಸಬಹುದು ಅಂತ ಆ ಕೊರೋನಾ ಸಂದರ್ಭದಲ್ಲಿ ಯಾರಾದ್ರೂ ಒಬ್ರು ಮಾಡಿದ್ರೆ ಅದು ರವಿಯನ್ನ. ನಮ್ಗೆ ತುಂಬಾ ಖುಷಿ ಆಗುತ್ತೆ. ಅವರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋದ್ರೆ ತುಂಬಾ ಮಾತಾಡ್ತಾ ಹೋಗ್ಬೇಕು. ಆದ್ರೆ ಇಲ್ಲಿ ಪುಟಾಣಿ ಮಕ್ಕಳೆಲ್ಲ ವೇಷ ಎಲ್ಲ ಹಾಕಿ ಕೂತ್ಕೊಂಡಿದ್ದಾರೆ. ಹೆಚ್ಚು ಮಾತಾಡಿ ನಮ್ಗೆ ಬೈಬಹುದು ಯಕ್ಷಗಾನ ಶುರುವಾಗುವಂತ ಸಂದರ್ಭ. ಆದ್ರೆ ನಾನು ಅವರ ಮುಂದೆ ಅವರನ್ನು ಹೊಗಳುದಂತಲ್ಲ, ಬಟ್ ನನಗೆ ಮನಸ್ಪೂರ್ವಕವಾಗಿ ನಾನು ಅವರ ಬಗ್ಗೆ ಈ ಸಂದರ್ಭದಲ್ಲಿ ಮಾತಾಡ್ಲೇಬೇಕಾಗ್ತದೆ. ಯಾಕಂದ್ರೆ ಅದು ಎಷ್ಟೇ ಕಷ್ಟ ಇರಲಿ, ಜೋಯಿಸ್ರು ಮಾತಾಡೋಕೆ ಹೇಳಿದ್ರು, ಎಂಥದೇ ಬರಲಿ, ಏನೇ ಇರಲಿ, ಯಕ್ಷಗಾನವನ್ನು ಮಾಡಬೇಕು. ಅದು ಎಷ್ಟೇ ಕಷ್ಟ ಇರಲಿ, ನನ್ನ ಹತ್ರ ಹಣ ಇರಲಿ ಇಲ್ಲದಿರಲಿ, ಸರ್ಕಾರದ ಸಹಕಾರ ಬರಲಿ ಬರದೇ ಇರಲಿ, ಜನರು ಸಹಾಯ ಮಾಡಲಿ ಮಾಡದೇ ಇರಲಿ, ಆದರೆ ಯಕ್ಷಗಾನವನ್ನು ನಾನು ನಿಲ್ಲಿಸುವುದಿಲ್ಲ ಅಂತೇಳಿ ಒಂದೇ ಒಂದು ಯೋಜನೆಯನ್ನು ಇಟ್ಕೊಂಡು ನಿರಂತರವಾಗಿ ಯಕ್ಷಗಾನ ನಿಲ್ಬಾರ್ದು, ಯಕ್ಷಗಾನ ನಮ್ಮ ಸಂಸ್ಕೃತಿ, ಅದನ್ನು ಎಲ್ರಿಗೂ ನಾವು ನನಗೇನು ಗೊತ್ತಿದೆ ಅದನ್ನು ನಾನು ಎಲ್ರಿಗೂ ಕಲಿಸ್ಬೇಕು. ಅದರ ಮುಖೇನ ಒಂದು ಏನು ವಿಶ್ವಗುರು ನರೇಂದ್ರ ಮೋದಿ ಅವರು ಏನು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ, ನಮ್ಮ ದೇಶವನ್ನು ವಿಶ್ವಗುರು ಮಾಡಬೇಕು. ವಿಶ್ವಗುರುವಾಗಿ ಹೇಗೆ ಮಾಡೋದು? ನಮ್ಮ ಸಂಸ್ಕೃತಿಯನ್ನು ಮರೆತರೆ ಖಂಡಿತವಾಗಿ ವಿಶ್ವಗುರು ಆಗೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತ ಕೆಲಸ ಯಾರು ಮಾಡಬೇಕು? ಇಂತಹ ಅಧ್ಯಾಪಕರು, ಇಂತಹ ಗುರುಗಳು, ಇಂತಹ ಯಕ್ಷಗಾನ, ಇಂತಹ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೆ ಕಲಿಸೋದನ್ನು ಮಾಡಿದ್ರೆ ಮಾತ್ರ ನಾವು ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ ಎಂಬುದನ್ನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಇಡ್ಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಅದೇ ರೀತಿ ರವಿಯನ್ನ ಇರಲಿ, ಅವರ ಇಡೀ ಕುಟುಂಬದವರು, ಮಧುವನ್ನ ಇರಲಿ, ಅವರಿಗೆ ನಿರಂತರ ಸಹಕಾರ ಮಾಡೋರ ಅವರೆಲ್ಲ ಜೊತೆಗೆ ಇದ್ದು ಅವರ ಇಡೀ ಕುಟುಂಬದವರು ಸೇರಿಕೊಂಡು ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತ ಕೆಲಸ ನಿರಂತರ ಮಾಡ್ತಾ ಇದ್ದಾರೆ. ನಾನು ದೇವರ ಹತ್ರ ನಾನು ಪ್ರಾರ್ಥನೆ ಮಾತ್ರ ಮಾಡ್ಬೋದು, ಯಾಕಂದ್ರೆ ತುಂಬಾ ಹಿರಿಯರು, ಅವ್ರು ನಮ್ಗೆ ಆಶೀರ್ವಾದ ಕೊಡುವವರು. ನಾನು ದೇವರ ಹತ್ರ ಪ್ರಾರ್ಥನೆ ಈ ಸಂದರ್ಭದಲ್ಲಿ ನಮ್ಮ ತುಳುನಾಡಿನ ಎಲ್ಲ ದೇವರ ಹತ್ರ ಪ್ರಾರ್ಥನೆ ನಂದಿಷ್ಟೇ. ರವಿಯನ್ನ ಇರ್ಬೋದು, ಅವರ ಜೊತೆಗೆ ಇರುವಂತಹ ಎಲ್ರಿಗೂ ದೇವರು ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸುತ್ತಾ, ನನ್ನನ್ನು ಯಾವಾಗಲೂ ಮರೆಯದೆ ಅವರ ಏನೇ ಕಾರ್ಯಕ್ರಮ ಇದ್ದು ನನ್ನನ್ನು ಬೈ ಡಿಫಾಲ್ಟ್ ಅಂತ ಏನು ಹೇಳ್ತಾರೆ, ಹಾಗೆ ಬೈ ಡಿಫಾಲ್ಟ್ ನಾನು ಒಬ್ಬ ಅತಿಥಿಯಾಗಿ ಅವರ ಇದರಲ್ಲಿ ಗೆಸ್ಟ್ ಆಗಿ ಇದ್ದೇ ಇರ್ತೇನೆ. ಅವರ ಪುಣ್ಯಾತ್ಮನ ನಾನು ಎಲ್ಲದಕ್ಕೆ ಕರೀತಾರೆ, ನಾನು ಅವರಿಗೆ ನಮಸ್ಕರಿಸುತ್ತಾ ಇಲ್ಲಿ ಮುಂದೆ ನಡೆಯುವಂತಹ ಕಾರ್ಯಕ್ರಮ
ಯಶಸ್ವಿಯಾಗಿ ನಡೀಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡುತ್ತಾ ನಾನು 2 ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್.